ಹಾಯ್ ಗೈಸ್, ನಾನು ನಿಮ್ ಕಿಶನ್ ನಾಯಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಕ್ಯಾಟೆ ಬಾಯ್ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ನಮ್ಮ ಉಪ್ಪಿ ಬಾಸ್ದು ಒಂದು ಸಾಂಗ್ ಬಂದಿದೆ ಇವಾಗ, UI ಫಿಲ್ಮ್ದು. ಸೊ UI ಫಿಲ್ಮ್ದು ಫಸ್ಟ್ ಲುಕ್ ಟೀಸರ್ ಬಂದಿತ್ತು, ಅದನ್ನು ನಾನು ರಿಯಾಕ್ಟ್ ಮಾಡಿದ್ದೆ. ಇವಾಗ ಟ್ರೋಲ್ ಅಂತ ಸಾಂಗ್ ಬಂದಿದೆ ಅದೇ ಫಿಲ್ಮ್ದು, ಸೊ ಅದಕ್ಕೂ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ನಾನು ಕೇಳಿರೋ ಪ್ರಕಾರ ಇದು ಫುಲ್ ಮೀಮ್ಸ್ ಮೇಲೆ ಸಾಂಗ್ ಮಾಡಿದ್ದಾರೆ ಅಂತ ಕೇಳಿದೀನಿ ನಾನು. ಅಂದ್ರೆ ಇದು ಒಂದೊಂದೇ ಮೀಮ್ಸ್ ಸ್ಟಾಪ್ ಮಾಡ್ಬಿಟ್ಟು ಏನು ಹಿಂಗೆ ಎಲ್ಲ ನೆನ್ಪು ಮಾಡ್ಕೊಂಡು ಮಾತಾಡೋಣ. ಇವಾಗ ಸಾಂಗ್ ನೋಡೋಣ, ಲೆಟ್ಸ್ ಸ್ಟಾರ್ಟ್. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ, ಕೆಲ್ಸಿಲ್ದವ್ರಿಗೆ ಟೈಮ್ ಪಾಸ್ ಆಗುತ್ತೆ. ಫೇಮಸ್ ಆದ್ರೆ ಟ್ರೋಲ್ ಆಗೋ ಸಹಜ ಕಣೆ, ಗೆಲ್ದಿದ್ರೆ ನೋವು ಕಣೆ, ಟ್ರೆಂಡ್ ಆಗೋಕೆ. ಸೊ ಹಿಂಗಿಂಗ್ ಮಾಡ್ಬಿಟ್ಟು ಅದು ತೆಗೆದ್ಲಲ್ವಾ, ಅದು ನನ್ನ ಪ್ರಕಾರ ಸೋನು ಗೌಡ ಮಾಡಿದ್ದು, ಅದನ್ನೇ ಇಲ್ಲಿ ರಿಪೀಟ್ ಮಾಡಿದ್ದಾರೆ. ಫಸ್ಟ್ ಮೀಮ್ ಸಿಕ್ತು, ಲೆಟ್ಸ್ ಗೋ. ಲೈಕ್ಸ್ ಬರ್ಲಿ ಇನ್ನು ಜಾಸ್ತಿ ಶೇರ್ ಆಗಿ, ಇದು ಅವನಿಗೂ ರೀಚ್ ಆಗಿ. ಶೇರ್ ಮಾಡಿ. ಓಕೆ, ಐಶ್ವರ್ಯ ರಂಗರಾಜನ್. ಅವನೊಬ್ಬ ಏನ್ ಹಾರ್ ಹೀರೋನ. ಯಾಕೆ ಸೆಕೆಂಡ್ ಮೀಮ್ ಹಾರ್ ಹೀರೋನ, ಇದು ಪ್ರೇಮ ಅವ್ರದ್ದು. ಅವನ್ ಕರಿಮಣಿ ಮಾಲೀಕನ. ಅಲ್ಲ ಬೆಳ್ಳುಳ್ಳಿ ಕಬಾಬ್, ಒನ್ ಮೋರ್ ನಾನೇ. ಇವಾಗ ಮೊನ್ನೆದು ಜಸ್ಟ್ ಕರಿಮಣಿ ಮಾಲೀಕ ಮತ್ತೆ ಬೆಳ್ಳುಳ್ಳಿ ಕಬಾಬ್ ಎಲ್ಲ ಆಡ್ ಮಾಡಿದ್ದಾರೆ. ಬೆಳ್ಳುಳ್ಳಿ ಕಬಾಬ್ ಸಖತ್ ಕ್ವಿಕ್ ಇದಾರೆ. ವಾವ್. ಆಲ್ರೆಡಿ ಬಂದಕ್ಕೆ ಹೋಗೋಣ, ಯಾಕೆ ರಾಂಗ್ ಆತನ್ ರಂಗಣ್ಣ. ಓಕೆ, ಇಲ್ಲಿ ಫಸ್ಟ್ ಗೆ ಹೆಂಗ್ ಪುಗ್ಲಿ ಅಂತ ಇದೆ. ಇದು ಮೋಸ್ಟ್ಲಿ ನನ್ನ ಪ್ರಕಾರ ಡ್ರೋನ್ ಪ್ರತಾಪ್ ಅವ್ರಿಗೆ ಹೇಳಿದ್ದು ಅನ್ಸುತ್ತೆ. ಒಂದಲ್ಲ ಎರಡಲ್ಲ ಮೂರಲ್ಲ 10,000 ರಿಸರ್ಚ್ ಪೇಪರ್ಸ್, 20,000, 30,000, 40,000, 50,000, 60,000, 70,000 ರಿಸರ್ಚ್ ಪೇಪರ್ ಓದ್ ಮುಗಿಸ್ತೆ. ಕೇವಲ 2 ವರ್ಷದಲ್ಲಿ ಮುಗಿಸ್ತೆ. ಕರೆಕ್ಟ್ ಆಗಿ ಗೊತ್ತಿಲ್ಲ ನನಗೂ. ನೆಕ್ಸ್ಟ್ ರಂಗಣ್ಣಂದು ಹೇಳಿ ಸರ್. ರಾಂಗ್ ಆಗ್ತಾನೆ ರಂಗಣ್ಣ ಅಂತ, ಅದು ಚೆನ್ನಾಗಿತ್ತು. ನಿಂತ್ರೆ ನಾವು ಜೋಡೆ ತಂಗೆ ಗೆಲುವು ಅಕ್ಕಂದೆ. ಓಕೆ, ಇಲ್ಲಿ ಜೋಡೆತ್ತು ಅಂದ್ರೆ ಡಿ ಬಾಸ್ ಮತ್ತೆ ಯಶ್ಗೆ ಹೇಳಿದ್ದು. ಗೆಲುವು ಅಕ್ಕಂದೆ ಅಂತಂದ್ರೆ ಸುಮಲತಾ ಅವ್ರದ್ದು. ಸೊ ಅದನ್ನು ನೀಟಾಗಿ ಮ್ಯಾಚ್ ಮಾಡಿದ್ದಾರೆ. ನೆಕ್ಸ್ಟ್ ಏನಿದೆ ನೋಡೋಣ. ಖುಷಿ ಕೊಡೋ ಸುದ್ದಿ ಇದೆ, ಮರ ಯಾಕೆ ಮನಸ್ಸು ತಾಯಿ ಅಷ್ಟೇ, ಏನಂತೀರಾ? ಮರ ಯಾಕೆ ಮನ್ಸು ತಾಯಿ ಏನಂತೀರಾ? ಅದಿದೆ ಇಲ್ಲಿ. ಮೊನ್ನೆ ರೀಸೆಂಟ್ ಆಗಿದ್ದದು, ಇಷ್ಟು ಬೇಗ ಹೆಂಗ್ ಮಾಡಿದ್ರು? ಲಾರಿ ಡ್ರೈವರ ನನ್ನ ಲವ್ವರ, ಲವ್ವರ್ ಗುಮ್ಮಿಸ್ಕೊಂಡು ತಗಡಾಗೋದವನು. ಅಯ್ಯೋ ತಗಡಾಗು, ಅಯ್ಯೋ ದೇವ್ರೆ, ಗುಮ್ಮಿಸ್ಕೊಂಡು ತಗಡಾಗದು. ಗೊತ್ತಾಯ್ತಲ್ಲ ಯಾರಂತ. ಮಜಾ ಏನ್ ಗೊತ್ತಾ, ಅದ್ರ ನೆಕ್ಸ್ಟ್ ಸೀನ್ ಇಲ್ಲಿ ನೋಡಿ. ಇಲ್ಲಿ ಜಮೀರಣ್ಣ ಕಂಗ್ರಾಚುಲೇಷನ್ ಬ್ರದರ್. ಅಯ್ಯೋ ಕರ್ಮ, ಇದು ಹಂಸಲೆ ಕಟ್ಯೂನು ಕಣೆ, ನಿನ್ಮೇಲ್ ಕೇಸ್ ಹಾಕ್ತಾರೆ ಕಣೆ. ಟ್ರೋಲ್ ಆಗುತ್ತೆ, ಹಂಸಲೆಕ್ಕ ಟ್ಯೂನ್ ಕೇಸ್ ಹಾಕ್ತಾರೆ. ಇದು ಮೋಸ್ಟ್ಲಿ ಕಿರಿಕ್ ಪಾರ್ಟಿ ಏನೋ ಅವ್ರದ್ದು ಒಂದು ಸೀನ್ ಆಗಿತ್ತಲ್ಲ, ಹಂಸಲೆಕ್ಕ ಅವ್ರದ್ದು ಕೇಸ್ ಎಲ್ಲ ಹಾಕ್ಬಿಟ್ಟು ಏನೋ ಆಗಿತ್ತಲ್ಲ, ಅದು ಮೋಸ್ಟ್ಲಿ ಹೇಳ್ತಾ ಇದಾರೆ ಅಂತ ಅನ್ಸುತ್ತೆ. ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ, ಕೆಲ್ಸಿಲ್ದವ್ರಿಗೆ ಫುಲ್ ಮೀಲ್ಸ್ ಆಗುತ್ತೆ. ಇವಳ ಹೀರೋ ಎಲ್ಲಿದ್ಯಪ್ಪ, ಆಹಾ ಜನಗಳ ಮಧ್ಯೆ ಇದ್ದೀನಪ್ಪ. ಓಹೋ, ನಾನು ನಂದಿನಿ ಪಿಜಿಲಿರ್ತೀನಿ, ಅವನಿಗಾಗಿ ಕಾಯ್ತೀನಿ. ಇಲ್ಲೆರಡು ಮೀಮ್ಸ್ ನೋಡಿದೆ ನಾನು. ಒಂದು ನಿಖಿಲ್ ಎಲ್ಲಿದ್ಯಪ್ಪ, ಒಂದು ನಾನು ನಂದಿನಿ, ವಿಕಿಪೀಡಿಯಾ ಅವ್ರದ್ದು. ಸೊ ಕ್ರೇಜ್ ಅದ್ ಹೆಂಗ್, ಅದು ಎಲ್ಲ ಅದು ಮೀಮ್ಸ್ ಸೇರಿಸ್ಬಿಟ್ಟು ಲಿರಿಕ್ಸ್ ಮಾಡಿ ಟ್ಯೂನ್ ಹಾಕಿ. ಅಜನೀಶ್ ಲೋಕನಾಥ್ ಅವ್ರದ್ದು ಮ್ಯೂಸಿಕ್ ಡೈರೆಕ್ಷನ್, ಚಿಂದಿ. ಅವನ ಹತ್ರ ಅಂತದ್ದೇನಿದೆ, ಓಹೋ ಯಾಕಿಷ್ಟೊಂದು ಬೂಸ್ ಬಂಪ್ಸ್ ಆಗ್ತಿದೆ. ಆಹಾ ಬಂದ್ ನೋಡಿ, ಅಲ್ಲ ಬೂಬ್ಸ್ ಬಂಪ್ಸ್ ರಿಯಲ್ ವ್ಯೂ. 650 ಬಿಸಿರಾಗಿ ಇಟ್ಟು ಕಿತ್ತು ಮಲ್ಕೊಳ್ಳೆ. ಡೋಲೋ 650
ಬಿಸಿರಾಗಿ ಇಟ್ಟು. ಸನ್ಯಾಸಿಯಾಗೋಕೆ ಬಿಡೋದಿಲ್ಲ, ಈ ಬಡವನ್ ಮಕ್ಳ ಪ್ರೀತಿ ತುಳಿಯಕ್ಕಾಗೋದಿಲ್ಲ. ಇದು ಖಚಿತಾನೆ, ಇದು ಉಚಿತಾನೆ, ಇದು ನಿಶ್ಚಿತಾನೆ, ನನ್ನದೆಲ್ಲ ಅವನಿಗೆ ಫ್ರೀ 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 ಫ್ರೀನೇ. ಅಯ್ಯೋ ಓಕೆ, ಇದು ಫ್ರೀ 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 ಗವರ್ಮೆಂಟ್ ಗೊತ್ತಾಯ್ತು. ಸಿದ್ದರಾಮಯ್ಯ ಅವರು ಹೇಳಿದ್ರಲ್ಲ ಎಲ್ಲ ಫ್ರೀ 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 ಅಂತ, ಅದನ್ನ ಇಲ್ಲಿ ಓಕೆ ಆ ಮೀಮ್ ಇದು ಗೊತ್ತಾಯ್ತು. ಆ ಚಂದ್ರು ಹೈಪು ಕಣೆ, ಈ ತಗಲ ಪಂದ್ಯ ಕಣೆ. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ, ಕೆಲ್ಸದವ್ರಿಗೆ ಟೈಮ್ ಪಾಸ್ ಆಗುತ್ತೆ. ಫೇಮಸ್ ಆದ್ರೆ ಟ್ರೋಲ್ ಆಗೋ ಸಹಜ ಕಣೆ, ಗೆದ್ದಿದ್ರೆ ನೋವು ಕಣೆ. ಕ್ರೇಜಿ. ಏನಿಲ್ಲ, ಸಾಂಗ್ ಫುಲ್ ಗ್ರೌಂಡ್ ರಿಯಾಲಿಟಿನ ತೆಗೆದಿಟ್ಟಿದ್ದಾರೆ ಅಷ್ಟೇ. ಉಪ್ಪಿ ಅವ್ರದ್ದು ಸಾಂಗ್ ಅಂತಂದ್ರೆ ಇದಕ್ಕಿಂತ ಜಾಸ್ತಿ ಏನ್ ಹೇಳ್ಬೇಕು. ಉಪ್ಪಿ ಅವರು ಎಲ್ಲದಕ್ಕಿಂತ ಏನ್ ಡಿಫ್ರೆಂಟ್ ಅಂತ ಇವಾಗ ಗೊತ್ತಾಯ್ತಲ್ವಾ. ಯಾರು ಮಾಡಿಲ್ಲ ನೋಡಿ, ಕ್ರಿಯೇಟಿವಿಟಿ ಅಂದ್ರೆ ಹಿಂಗಿರ್ಬೇಕು. ಯೋಚನೆನೂ ಮಾಡಲ್ಲ ಅನ್ಸುತ್ತೆ ಈ ತರದೊಂದು ಸಾಂಗ್ ಮಾಡಕ್ಕೆ, ಆ ತರ ಕ್ರಿಯೇಟಿವಿಟಿ ನಮ್ಮ ಉಪ್ಪಿ ಅವ್ರದ್ದು. ಸೊ ಉಪ್ಪಿ ಫ್ಯಾನ್ಸ್ ಯಾರಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗಿ. ನನ್ನ ಪ್ರಕಾರ ಇದು ಫಸ್ಟಿಗೆ ಸಾಂಗ್ ನ ರೆಕಾರ್ಡ್ ಮಾಡಿದ್ದಾರೆ, ಅಂದ್ರೆ ವಿಡಿಯೋನು ಫಸ್ಟಿಗೆ ಶೂಟ್ ಆಗಿದೆ. ಇದು ಹೊಸ ಹೊಸ ಟ್ರೋಲ್ಸ್ ಮತ್ತೆ ಹೊಸ ಹೊಸ ಮೀಮ್ಸ್ ಬಂದ್ಮೇಲೆ ಮತ್ತೆ ಆಡ್ ಮಾಡಿದ್ದಾರೆ. ಮೋಸ್ಟ್ಲಿ ಹಂಗಾಗಿರ್ಬೋದು, ಯಾಕಂತಂದ್ರೆ ಒಂದಿಷ್ಟು ಸೀನ್ಸ್ ಅಲ್ಲಿ ಲಿಪ್ಸಿಂಕ್ ಆಗ್ತಾ ಇಲ್ಲ. ಎಲ್ಲಿ ಗೊತ್ತಾ ನಾನು ಅಬ್ಸರ್ವ್ ಮಾಡಿದ್ದು, ಕರಿಮಣಿ ಮಾಲೀಕನ ಅಲ್ಲಿದೆ ಅಲ್ಲ, ಅಲ್ಲಿ ಲಿಪ್ಸಿಂಕ್ ಆಗಿಲ್ಲ. ಸೊ ನನ್ನ ಪ್ರಕಾರ ಅಂದ್ರೆ ವಿಡಿಯೋ ಮುಂಚೆ ಶೂಟ್ ಮಾಡಿದ್ದಾರೆ, ಹೊಸ ಹೊಸ ಟ್ರೆಂಡಿಂಗ್ ಬಂದ್ಮೇಲೆ ಅದನ್ನ ಹಾಕಿ ರೀ ರೆಕಾರ್ಡ್ ಮಾಡಿದ್ದಾರೆ ಅಷ್ಟೇ. ಕಂಪೋಸಿಷನ್ ವೈಸ್ ಆಗಿರ್ಲಿ, ಮ್ಯೂಸಿಕ್ ಎಲ್ಲದು ಟಾಪ್ ನಾಚ್ ಇದೆ. ಸೊ ಇನ್ಸ್ಟ್ರೂಮೆಂಟ್ ಅದು ಬೀಟ್ಸ್ ಎಲ್ಲ ಕ್ರೇಜಿ ಇದೆ. ಏನ್ ಗೊತ್ತಾ, ಒಂದು ಟಿಪಿಕಲ್ ಕನ್ನಡ ಸ್ಯಾಂಡಲ್ವುಡ್ ಸಾಂಗ್ ಅಂದ್ರೆ ಮುಂಚೆ ಬರ್ತಾ ಇದ್ದ ಸಾಂಗ್ಸ್ ಎಲ್ಲ, ಯಾವ್ದು ಒಂದು ತರದೊಂದು ಸಾಂಗ್ ಇದೆ, ಯಾವ್ದು ಗೊತ್ತಾ, ಮುಂಚೆ ಎಲ್ಲ ಬರ್ತಿತ್ತಲ್ಲ ಒಂದು ಸಾಂಗ್, ಏನ್ ಹುಡುಗಿರೋ ನೀವ್ ಯಾಕೆ ಹಿಂಗ್ ಆಡ್ತೀರ, ಆ ತರದೆಲ್ಲ ಸಾಂಗ್ ಸ್ವಲ್ಪ ಅಂದ್ರೆ ಬೀಟ್ಸ್ ಇದೆ ಅಲ್ಲ, ಅದು ಸ್ವಲ್ಪ ಇದೇ ತರ ಇದೆ. ಇನ್ಸ್ಟಾದಲ್ಲಿ ರೀಲ್ಸ್ ಅಂತೂ ಆಗುತ್ತೆ. ಸೊ ನಾನು ಯಾವ್ದಾದ್ರು ಇನ್ನೂ ಮೀಮ್ಸ್ ನ ಇದರಲ್ಲಿ ಅಬ್ಸರ್ವ್ ಮಾಡೋದು ಮಿಸ್ ಮಾಡಿದೆ ಅಂತಂದ್ರೆ ಕಮೆಂಟ್ ಮಾಡಿ. ಇನ್ನೂ ಮೀಮ್ಸ್ ಇದೆ, ಯಾವ ಮೀಮ್ಸ್ ಇವಾಗಲೇ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ. ಇದು ನಾನು ಇವಾಗ ಒಂದು 2-3 ಸತಿ ಇನ್ನೂ ಕೇಳ್ತೀನಿ, ನನಗೆ ಕೇಳ್ಬೇಕು ಅಂತ ಅನಿಸ್ತಾ ಇದೆ. ಸೊ ಅವಾಗ ಇನ್ನೂ ಒಂದಿಷ್ಟು ಮೀಮ್ಸ್ ಯಾವ್ದಾದ್ರು ಟ್ರೋಲ್ಸ್ ಯಾವ್ದಾದ್ರು ಅದೆಲ್ಲ ನನಗೆ ಗೊತ್ತಾಗುತ್ತೆ. ಒಂದ್ಸತಿ ನೋಡಿದ್ರೆ ಅಂತೂ ಉಪ್ಪಿ ಅವ್ರ ಸಾಂಗ್ ಅಂತೂ 2-3 ಟೈಮ್ಸ್ ನೋಡಿದ್ರೆ ಕ್ಲಿಯರ್ ಆಗಿ ಕ್ಲಾರಿಟಿ ಬರುತ್ತೆ ಏನ್ ಹೇಳಕ್ ಹೊರಟಿದ್ದಾರೆ. ಏನ್ ಗೊತ್ತಾ, ಎಲ್ಲ ಸಾಂಗ್ ಅಲ್ಲೂ ಒಂದು ಮೆಸೇಜ್ ಇದು ನೋಡಿ, ಫುಲ್ ಗ್ರೌಂಡ್ ರಿಯಾಲಿಟಿನೇ ಇದ್ರಲ್ಲಿ ತೋರಿಸಿದ್ದಾರೆ. ಏನೇನಿದೆಯೋ ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ದಾರೆ, ಎಲ್ಲೂ ಓನ್ ಲಿರಿಕ್ಸ್ ಏನಿಲ್ಲ, ಎಲ್ಲ ಆಗಿರೋದೆ ಎಲ್ಲ ಇರೋದನ್ನೇ ಹೇಳಿದ್ದಾರೆ. ಅದು ಉಪ್ಪಿ ಸರ್ ಅಂತಂದ್ರೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್. ಟ್ರೋಲ್ ಆಗುತ್ತೆ, ಅಯ್ಯೋ ಟ್ರೋಲ್ ಆಗುತ್ತೆ.